ಹೆಲೋ ಎವ್ರಿವನ್. ಇವತ್ತು ನಾವು ನವರಾತ್ರಿಯ 9 ದಿನ ನೈವೇದ್ಯಕ್ಕೆ ರೀಚ್ ಆಗಿಬಿಟ್ಟಿದ್ದೀವಿ. ನವರಾತ್ರಿಯ ಕೊನೆ ದಿನ 9ನೇ ದಿನ ನಾವು ದೇವಿ ದುರ್ಗಾ ಮಾತೆಯ ಕೊನೆಯ ಅವತಾರವಾದ ಸಿದ್ಧಿದಾತ್ರಿನ ಪೂಜಿಸ್ತೀವಿ. ಈ ದಿನ ದೇವರಿಗೆ ಯಾವ ನೈವೇದ್ಯ, ಹೇಗೆ ಪೂಜೆ ಸಲ್ಲಿಸಬೇಕು, ಯಾವ ಮಂತ್ರ ಹೇಳ್ಬೇಕು ಎಲ್ಲದನ್ನ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಹಾಗೆ ಅಡ್ವಾನ್ಸ್ ಆಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಷ್ಟು ಶಾವಿಗೆನ ತಗೊಂಡಿದ್ದೀನಿ. ಸೊ ಶಾವಿಗೆನ ಲೋ ಫ್ಲೇಮ್ ಅಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಆಗಿರ್ಬೇಕು. ಸೊ ಇದನ್ನ ತೆಕ್ಕೊಂಡ್ಬಿಡೋಣ. ನೆಕ್ಸ್ಟ್ ಇದೇ ಪ್ಯಾನ್ಗೆ ನಾವು ನೀರನ್ನ ಆಡ್ ಮಾಡ್ಕೊಳ್ಳೋಣ. ನೀವು ಯಾವ ಕಪ್ ಮೆಷರ್ಮೆಂಟ್ ಅಲ್ಲಿ ಶಾವಿಗೆನ ತಗೊಂಡಿರ್ತೀರಿ, ಸೇಮ್ ಅದೇ ಕಪ್ ಮೆಷರ್ಮೆಂಟ್ ಅಲ್ಲಿ 2.5 ಇಂದ 3 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ನೀರಿನ ಕುದಿ ಬರ್ತಿದ್ದ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಬಿಡಿ ಬಿಡಿಯಾಗಿರ್ಬೇಕು ಅಂತ ನಾನಿಲ್ಲಿ 1/2 ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡ್ತಾ ಇದ್ದೀನಿ. ಸೊ ಈ ಶಾವಿಗೆ ಬೆನೆಯೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಎಂಕರೇಜ್ಮೆಂಟ್ ಕೊಡುತ್ತೆ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ನ ಮಾಡೋಕೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್, ಶೇರ್, ಕಮೆಂಟ್ ಎಲ್ಲದನ್ನು ಮಾಡಿ ನನಗೆ ಸಪೋರ್ಟ್ ಮಾಡಿ. ಓಕೆ, ಶಾವಿಗೆನ ಲೋ ಫ್ಲೇಮಲ್ಲಿ ನೀರೆಲ್ಲವೂ ಹೋಗೋವರೆಗೂ ಬೆನ್ಸ್ಕೊಳ್ಳಿ. ನೀವು 3 ಕಪ್ ಅಷ್ಟು ನೀರು ಹಾಕಿದ್ರೆ ಈ ತರ ಪರ್ಫೆಕ್ಟ್ ಆಗಿ ಬೆನೆಯುತ್ತೆ. ಇನ್ ಕೇಸ್ ಏನಾದ್ರೂ ಇನ್ನೂ ಬೆಂದಿರ್ಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ನೀವು ಬಿಸಿ ನೀರನ್ನ ಆಡ್ ಮಾಡ್ಕೊಂಡು ಮತ್ತೆ ಅದನ್ನ ಬೆನ್ಸ್ಕೊಳ್ಳಿ. ಆದ್ರೆ ಶಾವಿಗೆ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೆನ್ಸ್ಕೊಳ್ಳಿ. ಯಾಕೆ ಅಂದ್ರೆ ಸಕ್ಕರೆ ಹಾಕಿದ ನಂತರ ಶಾವಿಗೆ ಬೆನೆಯಲ್ಲ. ಸೊ ನೆಕ್ಸ್ಟ್ ಮತ್ತೆ ಅದೇ ಕಪ್ ಅಲ್ಲಿ 3/4 ಕಪ್ ಅಷ್ಟು ಸಕ್ಕರೆನ ಹಾಕೊಳ್ಳಿ. ಇದು ಪರ್ಫೆಕ್ಟ್ ಆಗಿರುತ್ತೆ ಸಿಹಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಸಿಹಿ ಸ್ವಲ್ಪ ಜಾಸ್ತಿನೇ ಬೇಕಿತ್ತು ಅಂದ್ರೆ ನೀವು 1 ಕಪ್ ಸಹ ಆಡ್ ಮಾಡ್ಕೋಬಹುದು. ಈಗ ಲೋ ಫ್ಲೇಮ್ ಅಲ್ಲಿ ಸಕ್ಕರೆ ಕರ್ಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಕ್ಕರೆ ಕರ್ಗಿದ ನಂತರ ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗೂ ಲೋ ಫ್ಲೇಮ್ ಅಲ್ಲೇ ಬಿಡಿ. ಸೊ ಇದಾಗಷ್ಟರಲ್ಲಿ ನವರಾತ್ರಿಯ 9ನೇ ದಿನದ ಬಗ್ಗೆ ಹೇಳ್ತೀನಿ ನಿಮ್ಗೆ. ನವರಾತ್ರಿ 9ನೇ ದಿನ ನಾನು ಆಗ್ಲೇ ಹೇಳ್ದಾಗೆ ಸಿದ್ಧಿದಾತ್ರಿನ ಪೂಜಿಸ್ತೀವಿ. ತಾಯಿ ಸಿದ್ಧಿದಾತ್ರಿನ ಭಕ್ತಿಯಿಂದ ಮನ್ಸಾರೆ ಪೂಜಿಸೋದ್ರಿಂದ ಸ್ಪಿರಿಚುವಲ್ ಪವರ್ಸ್ ಅಂದ್ರೆ ಆಧ್ಯಾತ್ಮಿಕ ಶಕ್ತಿನ ಕೊಡ್ತಾಳೆ. ಹಾಗೆ ಈ ದಿನ ಕನ್ಯಾ ಪೂಜೆನ ಮಾಡ್ತಾರೆ. ಅಂದ್ರೆ 9 ಬಾಲಕಿಯರನ್ನ ಕಾಲ್ ತೊಳೆದು ಪೂಜೆ ಮಾಡಿ ಇವರಲ್ಲೇ ನವದುರ್ಗಿಯರನ್ನ ಕಾಣ್ತಾರೆ. ಹಾಗೆ ನೈವೇದ್ಯಕ್ಕೆ ಇವತ್ತು ನಾನು ಮಾಡ್ತಿರೋ ಶಾವಿಗೆ ಕೇಸರಿ ಬಾತ್ ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ಶಾವಿಗೆ ಕೇಸರಿ ಬಾತ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಈ ತರ ನೀವು ಬಿಫೋರ್ ಟ್ರೈ ಮಾಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಟ್ರೈ ಮಾಡಿ. ಹಾಗೆ ಕೆಲವೊಬ್ರು ಪೂರಿ ಹಲ್ವಾ ಸಹ ಮಾಡ್ತಾರೆ ನೈವೇದ್ಯಕ್ಕೆ. ಓಕೆ, ಬ್ಯಾಕ್ ಟು ದ ರೆಸಿಪಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ನ ಚಾಪ್ ಮಾಡ್ಕೊಂಡಿದ್ದೀನಿ. 5 ಬಾದಾಮಿನ ತಗೊಂಡಿದ್ದೀನಿ, 3 ಗೋಡಂಬಿ ಹಾಗೆ 3 ಪಿಸ್ತಾನ ತಗೊಂಡಿದ್ದೀನಿ. ಈ ಶಾವಿಗೆ ಕೇಸರಿ ಬಾತ್ಗೆ ಸ್ವಲ್ಪ ಬಾದಾಮಿ ಕ್ವಾಂಟಿಟಿನ ಜಾಸ್ತಿ ತಗೊಳ್ಳಿ. ಸೊ ಇದೇ ತುಂಬಾ ಟೇಸ್ಟ್ ಕೊಡೋದು ಇದರಲ್ಲಿ. ಸೊ ನೆಕ್ಸ್ಟ್ 1.5 ಇಂದ 2 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಈ ಎಲ್ಲ ಡ್ರೈ ಫ್ರೂಟ್ಸ್ ನ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಎಸ್ ನೋಡಿ, ಶಾವಿಗೆಯಲ್ಲಿ ಸಕ್ಕರೆ ಎಲ್ಲ ಕರಗಿ ಹಾಗೆ ಸ್ವಲ್ಪ ಗಟ್ಟಿ ಸಹ ಆಗಿದೆ. ಈ ತರ ಆಗೋವರೆಗೂ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ನ ಇದಕ್ಕೆ ಆಡ್ ಮಾಡಿ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ರೆಸಿಪಿನ ಯೂನಿಕ್ ಆಗಿ ಮಾಡೋಕೆ ಇಲ್ಲಿ ನಾನು ಆಪಲ್ ಹಾಗೆ ಪೊಮಗ್ರನೇಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆಪಲ್ನ ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಹಾಕಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ವಾವ್, ಲುಕ್ ಅಟ್ ದ ಡಿಶ್. ನಿಜವಾಗ್ಲೂ ಯಾವುದೋ ಒಂದು ಡೆಸರ್ಟ್, ರಿಚ್ ಡೆಸರ್ಟ್ ಥರನೇ ಕಾಣಿಸ್ತಾ ಇದೆ. ಸೊ ಈ ರೆಸಿಪಿನ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಸೊ ಈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ಮೇಲೆ 30 ಸೆಕೆಂಡ್ಸ್ ಅಂದರೆ ಜಸ್ಟ್ 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೊತ್ತು ಮಾಡಿಕೊಂಡ್ರೆ ಬೆಂದೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ಇದರಲ್ಲಿ ಕ್ರಿಸ್ಪಿನೆಸ್ ಇದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ 30 ಸೆಕೆಂಡ್ಸೇ ಮಿಕ್ಸ್ ಮಾಡಿಕೊಂಡು ತೆಕ್ಕೊಂಬಿಡಿ. ಇದನ್ನ ನೀವು ದೇವರಿಗೆ ನೈವೇದ್ಯವಾಗಿ ಮಾಡ್ಬೋದು. ಹಾಗೆ ಜೊತೆಗೆ ತೆಂಗಿನಕಾಯಿನ ಮರಿದೆ ದೇವರಿಗೆ ಅರ್ಪಿಸಿ. ಹಾಗೆ ತಾಯಿಗೆ ಹೂವಿನ ಅಲಂಕಾರನ ಮಾಡಿ ಪ್ರಸನ್ನಳಾಗ್ತಾಳೆ ತಾಯಿ. ಜೊತೆಗೆ ಓಂ ದೇವೇ ಸಿದ್ಧಿದಾತ್ರೇ ನಮಃ ಎನ್ನೋ ಮಂತ್ರನ ಪಠಿಸಿ. ಸೊ ಈ ನವರಾತ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.